ಹಾಯ್ ಫ್ರೆಂಡ್ಸ್, ಇವತ್ತು ತಂದೂರಿ ಮಸಾಲ ಫ್ರಾನ್ಸ್ ಫ್ರೈ ಮಾಡ್ತಾಯಿದ್ದೀವಿ. ಸೊ ಆಯಿಲ್ ವಾಟರೆಲ್ಲ ಚೆಕ್ ಮಾಡ್ಕೊಂಡ್ವಿ, ಮೊಬೈಲಲ್ಲೇ ಕನೆಕ್ಟ್ ಮಾಡಿದ್ದೀವಿ. ಸೊ ಮೊಬೈಲ್ ಥ್ರೂ ಆಪ್ರೇಟ್ ಮಾಡ್ಬೋದು, ಡಿಸ್ಪ್ಲೇಲೂ ಮಾಡ್ಬೋದು. ಸೊ ಅಲ್ಲಿ ಓಕೆ ಹೊಡೆದಿದ ತಕ್ಷಣ ಚೆಕ್ ಮಾಡುತ್ತೆ ಅದು ವಾಟರ್, ಆಯಿಲ್ ಮತ್ತು ಪಾನ್ ಸ್ಟ್ರೇ ಎಲ್ಲನೂ ಚೆಕ್ ಮಾಡುತ್ತೆ ಕರೆಕ್ಟಾಗಿದೆಯಾ, ವರ್ಕ್ ಆಗ್ತಿದೆಯಾ ಅಂತೆಲ್ಲ. ಸೊ ತಪ್ಪಿದ್ರೂ ತೋರಿಸುತ್ತೆ, ಈ ಥರ ತಪ್ಪಿನಾರು ಇದ್ದರೆ ಸರಿ ಮಾಡಿ ಅಂತಲೂ ಹೇಳುತ್ತೆ. ಸೊ ಸ್ಟಾರ್ಟ್ ಆಗಿದೆ ಈಗ. ಆಲ್ಮೋಸ್ಟ್ ಒಂದು 13 ಮಿನಿಟ್ಸ್ ತಗೊಳುತ್ತೆ ಫ್ರಾನ್ಸ್ ಎಲ್ಲ ಆಗೋಕ್ಕೆ ಅಷ್ಟೇ. ಸೊ ಆಯಿಲ್ ಹಾಕ್ಕೊಂಡು ಪಾನ್ ಹೀಟಾಗಿದ್ದ ತಕ್ಷಣ ಫ್ರಾನ್ಸ್ ಎಲ್ಲ ಹಾಕ್ಕೊಳ್ಳುತ್ತೆ ಅದು. ಸೊ ಫ್ರಾನ್ಸ್ನ 2ರಲ್ಲಿ ಹಾಕಿದ್ವಿ, 2 ಟ್ರೇ ಫ್ರಾನ್ಸ್ ಹಾಕಿದ್ವಿ. ಅದು ಒಂದೊಂದೇ ಬ್ಯಾಕ್ ಟು ಬ್ಯಾಕ್ ಹಾಕ್ಕೊಳ್ಳುತ್ತೆ. ಸೊ ಇಂಗ್ರೀಡಿಯೆಂಟ್ಸು ತುಂಬ ಕಮ್ಮಿನೇ ಇತ್ತು ಇವತ್ತು ಫ್ರಾನ್ಸ್ಗೆ. ಟೈಮಿಂಗ್ಸು ಕಮ್ಮಿನೇ, ಬೇಗ ಆಗಿಬಿಡ್ಲಿ ಅಂತ ಒಂದು ಚಿಕನ್ ಸೆಲೆಕ್ಟ್ ಮಾಡಿದ್ವಿ, ಒಂದು ಫ್ರಾನ್ಸ್ ಸೆಲೆಕ್ಟ್ ಮಾಡಿದ್ವಿ. ಚಿಕನ್ ಆವಾಗಲೇ ಮಾಡಿದ್ವಿ, ಸೊ ಲಾಸ್ಟ್ ವೀಡಿಯೋಲಿ ಹಾಕಿದ್ದೆ. ಚಿಕನ್ ಆದಮೇಲೆ ಮಾಡಿದ್ದು ಫ್ರಾನ್ಸ್ನ. ಸೊ ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್, ಮಸಾಲ ಪೌಡರ್ ಏನೇನು ಬೇಕು ಎಲ್ಲ ನೋಡಿ ಅದು ಸೆಲೆಕ್ಟ್ ಮಾಡಿ ಹಾಕ್ಕೊಳ್ತಾ ಇದೆ ಆ್ಯಕ್ಚುಲಿ. ಸೊ ನೋಡ್ಬೋದು ನೀವು ವೀಡಿಯೋಲಿ. ಫಾಸ್ಟ್ ಮಾಡೋದ್ರಿಂದ ಅಷ್ಟು ಹಂಗೆ ಕಾಣ್ತಾ ಇದೆ, ಅದು ತುಂಬ ಸ್ಲೋಲಿನೇ ಸ್ಟಿರ್ ಆಗೋದು. ಫ್ರಾನ್ಸ್ ಬೇರೆ ತುಂಬ ಇಷ್ಟೊಂದು ಫಾಸ್ಟಾಗಿ ಸ್ಟಿರ್ ಆಗಲ್ಲ, ಫಾಸ್ಟ್ ಮೋಷನ್ ಇದ್ದಂಗೆ ಅನಿಸಿದೆ ಅಷ್ಟೇ. ಸೊ ತುಂಬ ಚೆನ್ನಾಗಿ ಬರ್ತಾಯಿದೆ ಆ್ಯಕ್ಚುಲಿ ಟೇಸ್ಟ್ ಎಲ್ಲ. ನೋಡಿ ಕೊತ್ತಂಬರಿ ಹಾಕ್ಕೊಳ್ತು, ಕೊತ್ತಂಬರಿ ಹಾಕ್ತು ಅಂದರೆ ಮುಗೀತು ಅಂತಲೇ ಅರ್ಥ ಆಲ್ಮೋಸ್ಟು. ಸೊ ನೋಡಿ ಆಗಿದೆ, ಬಟ್ ನನಗೆ ಯಾಕೋ ಇನ್ನೂ ಗ್ರೇವಿ ತುಂಬ ಜಾಸ್ತಿ ಇದೆ, ಡ್ರೈ ಬೇಕು ಅನ್ನಿಸ್ತು. ಅದಕ್ಕೆ ಇನ್ನೊಂದು 2 ನಿಮಿಷ ಕುಕ್ ಮಾಡಿದೆ. ಎಕ್ಸ್ಟ್ರಾ ಕುಕ್ಕಿಂಗ್ ಮಿನಿಟ್ 2 ಮಿನಿಟ್ಸ್ ಸೆಲೆಕ್ಟ್ ಮಾಡಿ ಹಾಕಿದೆ. ಸೊ ಇನ್ನೊಂದು ಎಕ್ಸ್ಟ್ರಾ 2 ಮಿನಿಟ್ಸ್ ಕುಕ್ ಆದಮೇಲೆ ನೋಡೋಣ, ಅದು ಮತ್ತೆ ಗ್ರೇವಿ ಇದ್ದರೆ ಹಾಕೋಣ, ಇಲ್ಲ ಬೇಡ. ಸೊ ಆಗಿದೆ ಈಗ, ಸಾಕು ಅನ್ನಿಸ್ತು. ಗ್ರೇವಿ ಏನಿಲ್ಲ, ಡ್ರೈ ಆಗಿತ್ತು. ಸಾಮಾನು ಕೇಳಿ ತೆಗೆಸ್ದೆ. ಚೆನ್ನಾಗಾಗಿದೆ ನೋಡಿ. ನೀನಂತ ನನಗೆ ಏನು ಸರಿ ಇದೆ, ಉಪ್ಪು ಖಾರ ಎಲ್ಲ ಸರಿ ಇದೆ. ನಾವೇನು ಸೆಟ್ ಮಾಡೋದು ಬೇಡ, ಸ್ಪೈಸಿ ಗೀಸಿ ಕಮ್ಮಿ ಮಾಡೋದು ಬೇಡ. ರುಚಿ ಹೆಂಗಿದೆ? ರುಚಿ